ಪ್ರಥಮವಾಗಿ ಎಲ್ರಿಗೂ ನಮಸ್ಕಾರ. ನನಗೆ ಸುನೀಲ್ ಸರ್ ಜೊತೆ ಕೆಲಸ ಮಾಡೋಕೆ ತುಂಬ ಆಸೆ ಇತ್ತು. ಇದು ಆಸೆ ಹೆಚ್ಚು ಕಡಿಮೆ ಅವ್ರದ್ದು ಸಿಂಪಲ್ ಆಗಿ ಒಂದು ಲವ್ ಸಿನಿಮಾದಿಂದ ಅವ್ರು ರಿಲೀಸ್ ಆದಾಗಿಂದ ನನಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕಂತ ಆಸೆ ಇತ್ತು. ಯಾಕಂದರೆ ತುಂಬ ಸಿಂಪಲ್ ಆದ, ಅಂದರೆ ಪ್ರತಿಯೊಬ್ಬ ಸಾಧಾರಣ ಮನುಷ್ಯನ ಬಗ್ಗೆ ಜೀವನದಲ್ಲಿ ಏನು ನಡೀತೋ ಆ ಥರ ಸಿನಿಮಾಗಳಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅವ್ರ ಮ್ಯೂಸಿಕ್ ತುಂಬ ಚೆನ್ನಾಗಿರುತ್ತೆ ಅವ್ರ ಸಿನಿಮಾದು. ಹಾಗಾಗಿ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕರಿಗೆ ಮ್ಯೂಸಿಕಲ್ ಆಗಿ ಸಿನಿಮಾ ಮಾಡುವಂಥ ನಿರ್ದೇಶಕರ ಜೊತೆ ಕೆಲಸ ಮಾಡೋಕ್ಕಂತ ಆಸೆ ಇರುತ್ತೆ. ನನಗೂ ಕೂಡ ಇತ್ತು. ಅವ್ರಿಗೆ ಅಪ್ರೋಚು ಮಾಡಿದ್ದೆ, ಬಟ್ ಕಾಲ ಈ ಸಿನಿಮಾಗೆ ಬಂದು ಕೂಡ ಬಂತು. ಅವರು ಸರ್ ಜೊತೆಲಿ ಸಿನಿಮಾ ಮಾಡೋಣ ಅಂತಂದು ಹೇಳಿದಾಗ ನಾನು ತುಂಬ ಎಕ್ಸೈಟ್ ಆಗಿದ್ದೆ, ತುಂಬ ಖುಷಿಯಾಗಿ ಈ ಪಿಕ್ಚರ್ ಒಪ್ಕೊಂಡೆ. ಆನಂತರ ಸ್ಪೆಷಲ್ ಆಗಿ ಏನಂದರೆ ಸುನೀಲ್ ಸರ್ ಜೊತೆ ಪಿಕ್ಚರ್ ಮಾಡೋದಲ್ಲದೆ ಆ ಸುನೀಲ್ ಸರ್ದು ಎಲ್ಲಕ್ಕಿಂತಲೂ ದೊಡ್ಡ ಮ್ಯೂಸಿಕಲ್ ಸಿನಿಮಾ ಇದು. ಏನಕಂದ್ರೆ ಈ ಸಿನಿಮಾದಲ್ಲಿ ಬಂದು ಟೋಟಲ್ 11 ಟ್ರ್ಯಾಕ್ಸ್ ಇದೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಎಲ್ಲ ಓಕೆ ಹೇಳಿ ಸರ್, ಹೇಳಿ. ಸಾರಿ, ಸುನೀಲ್ ಸರ್ ಸಿನಿಮಾ ಕೊಡೋದಲ್ದೇನೆ ಇದರಲ್ಲಿ ಸ್ಪೆಷಲ್ ಆಗಿ 11 ಟ್ರ್ಯಾಕ್ಸ್ ಇದೆ. ಅಂದ್ರೆ 8 ಫುಲ್ ಲೆಂತ್ ಸಾಂಗ್ಸ್ ಇದೆ, 3 ಬಿಟ್ ಸಾಂಗ್ಸ್ ಇದೆ. ಹಾಗಾಗಿ ಅವ್ರ ಕ್ಯಾರಿಯರ್ ಕೂಡ ಒಂದು ದೊಡ್ಡ ಮ್ಯೂಸಿಕಲ್ ಸಿನಿಮಾ ಇದು. ನನ್ನ ಕ್ಯಾರಿಯರ್ ಕೂಡ ದೊಡ್ಡ ಮ್ಯೂಸಿಕಲ್ ಸಿನಿಮಾ. ನಾನು ಕಾರಂಜಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾ ಆದ ನಂತರ ದೊಡ್ಡ ಮ್ಯೂಸಿಕಲ್ ಸಿನಿಮಾ ಇದೊಂದು. ಪ್ರತಿಯೊಬ್ಬ ಸಂಗೀತ ನಿರ್ದೇಶಕನ ಜೀವನದಲ್ಲಿ ಇಂಥ ಒಂದು ಸಿನಿಮಾ ಸಿಗೋ ತುಂಬ ಅಪರೂಪ. 50 ಸಿನಿಮಾ ಮಾಡಲಿ, 100 ಸಿನಿಮಾ ಮಾಡಲಿ, ಆದರೆ ಒಂದು 8-10 ಟ್ರ್ಯಾಕ್ಸ್ ಇರೋ ಸಿನಿಮಾ ತೆಗೋದು ಲಕ್ಕಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು. ಆ ಥರ ನಾನು ಕೂಡ ತುಂಬ ಲಕ್ಕಿ ಆಗಿದ್ದೀನಿ ಈ ಸಿನಿಮಾದಲ್ಲಿ ವರ್ಕ್ ಮಾಡೋಕ್ಕೆ. ಸುನೀಲ್ ಸರ್ಗೆ ಮತ್ತು ನಮ್ಮ ನಿರ್ಮಾಪಕರು ಮೈಸೂರು ರಮೇಶ್ ಸರ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸುನಿ ಸರಿಗೆ ನಿಮ್ಮ ಸ್ಟೈಲಲ್ಲಿ ವಿಶ್ ಮಾಡಿ ಸಾಂಗ್ ಲಾಂಚ್ ಅಂದ್ರೆ ಅವ್ರ ತಂಡಕ್ಕೆ, ಇಡೀ ತಂಡಕ್ಕೆ, ಸಾರಿ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಫಸ್ಟ್ ಸಾಂಗ್ ನೋಡೋಣ ಅಂತ. ಒಂದ್ ನಿಮಿಷ ಸುನಿ ಸರ್, ಮೈಕ್ ಕೊಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ನೋಡಾದ್ಮೇಲೆ ಮತ್ತೆ ನಾನು ಮಾತಾಡ್ತೀನಿ. ಗುನುಗುನುಗು ಅನ್ನುವಂತ ಹಾಡು ಇವತ್ತು ಈ ವೇದಿಕೆಯಲ್ಲಿ ರಿಲೀಸ್ ಆಗ್ತದೆ. ಸರ್ ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಂಡು ಆರಾಮಾಗಿ. ಎಲ್ರಿಗೂ ನಮಸ್ಕಾರ. ಭಾಳ ಚೆನ್ನಾಗಿದೆ ಹಾಡು. ನನಗೆ ಅದು ಹುಕ್ ಲೈನ್ ಭಾಳ ಇಷ್ಟ ಆಯಿತು. ಗುನುಗುನುಗು. ನನಗೆ ಈ ಥರ ಸಾಂಗ್ ಕೇಳಕ್ಕೆ ಭಾಳ ಇಷ್ಟ. ನಾನು ಈ ಥರ ಸಾಂಗ್ ಆ್ಯಕ್ಟ್ ಮಾಡಿದಾಗ ನೋಡೋರ್ಗೆ ಇಷ್ಟ ಆಗಿರುತ್ತೆ, ಬಟ್ ನನಗೆ ಅದೇ ಮಾಡ್ತಾ ಇದ್ದೀನಿ ಅನಿಸ್ತಾ ಇರುತ್ತೆ. ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ವಿನಯ್ ಅವರು, ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಹುಕ್ ಲೈನ್ ಚೆನ್ನಾಗಿ ಕೊಟ್ಟಿದ್ದೀರಿ. ಇದು ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದು ಸಿಂಪಲ್ ಅಲ್ಲ, ಕಾಂಪ್ಲಿಕೇಟೆಡ್ ಸುನಿ. ಯಾವಾಗಲೂ ಕಾಂಪ್ಲಿಕೇಶನ್ ಇದೆ ಕಥೆ ಮಾಡೋ ವಿಚಾರದಲ್ಲಿ. ಪರ್ಸ್ನಲ್ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ. ನೀವೇ ಸರ್ ಕರೆಕ್ಟಾಗಿ ಹೇಳಿದೀವಿ. ಅದು ಇನ್ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು. ಬಿಕಾಸ್ ಕಥೆ ಮಾಡೋ ರೀತಿ ಇರ್ಬೋದು, ಅದನ್ನು ಪ್ರೆಸೆಂಟೇಷನ್ ಮಾಡೋ ರೀತಿ ಇರ್ಬೋದು, ಬಟ್ ಸುನಿ ಹೇಳ್ಬೇಕಾ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ. ನಾನು ಸುನಿ ಜೊತೆ ಒಂದು ದೊಡ್ಡ ಜರ್ನಿ, ನಮ್ಮೂರ ಪಕ್ಕನೇ ಸುನಿ ಅವ್ರ ಊರು. ಸೊ ಒಂದು ದೊಡ್ಡ ಜರ್ನಿ ಇದೆ. ಚಮಕ್ ಆದ್ಮೇಲಂತೂ ನಾವು ಸಿಗ್ತಾನೆ ಇರ್ತಿದ್ವಿ. ಯಾವುದಾದ್ರೂ ಲೈನ್ ಬಂದರೆ ಸುನಿ ಶಿಫ್ಟ್ ಮಾಡೋಣ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು. ಒಂದು 3-4 ಲೈನ್ ಹೇಳಿದಾಗ ನನಗನ್ನಿಸ್ತು ಸಿಂಪಲ್ ಸುನಿ ಅಲ್ಲ, ಕಾಂಪ್ಲಿಕೇಟೆಡ್ ಸುನಿ. ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ. ಸೊ ಅದೇ ಥರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ. ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ, ರೈಟಿಂಗ್ ಸ್ಕಿಲ್, ಅದಕ್ಕೆ ನಾನು ದೊಡ್ಡ ಫ್ಯಾನ್. ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ, ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ, ಆತನಿಗೆ ತುಂಬ ಚೆನ್ನಾಗಿ ಹೊಳೆಯುತ್ತೆ ಎಲ್ಲ. ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ, ಅಕ್ಷರದ ಮೇಲೆ, ವ್ಯಾಕರಣದ ಮೇಲೆ
ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸುನಿ. ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೇ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ ನೀವು ಹೇಳಿ. ಸೊ ಫಸ್ಟ್ ಸಿನಿಮಾಲೇ ಓಕೆ ಈ ಥರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕ್ಕೆ ಒಂದು ಟ್ರೈಲರ್ ಬಿಟ್ಟಿದ್ರು, ಅದು ಫುಲ್ ವೈರಲ್ ಆಗಿತ್ತು. ಸೊ ಆ ಥರದಲ್ಲಿ ವೈರಲ್ ವಿಷಯ ತುಂಬ ಇದೆ ಸುನಿ ಹತ್ರ. ಅವಾಗ ಬಿಡ್ತಾ ಇರಿ ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ ಬಿಡ್ತಾ ಇರ್ತಾರೆ ಸರ್ ಅವಾಗ. ಇಲ್ಲ ಇನ್ಮೇಲೆ ಸಿನಿಮಾಲ್ ಬಿಡಿ ಸುನಿ. ಓಕೆ, ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಆ್ಯಂಡ್ ವಿನಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಅವಾಗ ಮೀಟ್ ಮಾಡಿದ್ದೀನಿ, ಇವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ. ನನ್ನ ಖುಷಿ ಏನು ಅಂದರೆ ಕರ್ನಾಟಕ ರತ್ನ ಪದ್ಮಭೂಷಣ ಅಣ್ಣವರು ಅವ್ರು ಒಂದು ಸಲ ನಾನು ಮೌರ್ಯ ಸಿನಿಮಾ 100 days ಫಂಕ್ಷನ್ ಇತ್ತು, ಆ ಸಿನಿಮಾಗೆ ನಾನು ಆ್ಯಂಕರಿಂಗು ಏಟ್ರಿಯಾ ಹೋಟ್ಲಲ್ಲಿ. ನಾನು ಅವಾಗ ಟೆಲಿವಿಷನಲ್ಲಿದ್ದೆ. ಸೊ ಆ್ಯಂಕರಿಂಗ್ ಮಾಡ್ತಿದ್ದೆ. ಬ್ಯಾಂಕ್ವೆಟ್ ಹಾಲ್ ಚಿಕ್ಕದೇ ಇತ್ತು ಏಟ್ರಿಯಾ, ನಿಮಗೆ ಗೊತ್ತು, ಆ ಹಾಲಲ್ಲಿ ಇದ್ವಿ. ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು. ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಬಂದು ಕೂತ್ಕೊಂಡು, ಓ ಗಣೇಶ ಎದುರುಗಡೆ ನಾನು ಇಷ್ಟೇ ಸ್ಟೇಜ್ ಮೇಲಿದೆ, ಓ ಗಣೇಶ ಅಂದರು. ಮಯೂರ, ಬಬ್ರುವಾಹನ, ಕವಿರತ್ನ ಕಾಳಿದಾಸ, ನನ್ನ ಹೆಸರನ್ನು ಹೇಳ್ಬೇಕಾದ್ರೆ ನನ್ನ ಮೈಯೆಲ್ಲ ಜುಮ್ಮಂತು. ಸೊ ಇಳಿದ್ಬಿಟ್ಟು ಹೋದ್ಮೇಲೆ ಚಿತ್ರಶ್ರೀ ಇದ್ರು ನನ್ನ ಜೊತೆ. ಅವ್ರು ಬಂದು, ಗಣೇಶ ಅಣ್ಣವ್ರು ಕರೀತಾ ಇದ್ದಾರೆ ನಿನ್ನ ಅಂತ. ನಾನು ನನ್ನ ಕರೀತವ್ರೆ ಅಣ್ಣವರು? ಹೌದು ನಿನ್ನೆ ಕರೀತವ್ರೆ. ನಂಗೆ ನಂಬಕ್ಕಲ್ಲಿ ಹೋದೆ. ಈಗಲೂ ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ, ಅದೇ ಕಾರ್ಯಕ್ರಮದ ಮಯೂರ 100 days ಪ್ರೋಗ್ರಾಮ್ದು. ಸೊ ಒಂದಷ್ಟು ಮಾತುಕತೆ ಆಯಿತು. ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನು ನಾನು ಇವತ್ತಿನ ತನಕ ನೆನಪಿಸ್ಕೋತಾ ಇದ್ದೀನಿ. ಇವತ್ತು ನೆನಪಿಸ್ಕೊಂಡ್ರು ನಂಗೆ ರೋಮಾಂಚನ ಆಗುತ್ತೆ. ಅಂಥದ್ರಲ್ಲಿ ಅಂಥ ಒಬ್ಬ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿರ್ಬೇಕು. ಅವರ ತೊಡೆ ಮೇಲೆ ಬೆಳೆದಿದ್ದಾರೆ, ಅವ್ರ ಜೊತೆ ಹತ್ತಿರದಿಂದ ನೋಡೋ ಅದೃಷ್ಟ, ಅವ್ರ ಮಾತುಗಳು ಕೇಳಿದ್ದ ಅದೃಷ್ಟ. ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ದೊಡ್ಡಪ್ಪ, ಪವರ್ ಸ್ಟಾರ್ ಪುನೀತ್ ಅಂತಹ ಚಿಕ್ಕಪ್ಪ, ಇಷ್ಟೆಲ್ಲ ಇದ್ರೂ ಕೂಡ ವಿನಯ್ ಒಂದು ಆ್ಯಕ್ಚುಲಿ ಆ ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ, ವಿನಯ್ ಅಂತ ಯಾರು ಹೆಸರಿಟ್ರೋ ಗೊತ್ತಿಲ್ಲ. ಸೊ ವೆರಿ ಸಿಂಪಲ್, ಆರಾಮಾಗಿರ್ತಾರೆ, ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡಲ್ಲ ಭಾರವಾಗಿ. ಸೊ ಒಳ್ಳೇದಾಗಲಿ ವಿನಯ್ ಅವರೇ ನಿಮಗೆ. ಈ ಸಿನಿಮಾ ದೊಡ್ಡ ಯಶಸ್ಸನ್ನು ಕೊಡಲಿ. ಈಗ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ, ಆ ರೆಕಾರ್ಡ್ಸ್ನೆಲ್ಲ ಮೀರಿ ಈ ಸಿನಿಮಾ ಆಗಲಿ. ಆ್ಯಂಡ್ ಅದು ಒಳ್ಳೇದಾದರೆ ನಮ್ಗೆ ಒಳ್ಳೇದಾಗಲಿ. ಓಕೆ, ಈ ಸಿನಿಮಾವನ್ನು ದಯವಿಟ್ಟು ನೋಡಿ ಎಲ್ಲರೂ. ಫೆಬ್ರವರಿ ರಿಲೀಸ್ ಆಗ್ತಾ ಇದೆ. ನಾನು ಅವಾಗಲೇ ಹೇಳಿದೆ, ಸುನಿ ಅಂದರೆ ನನಗೆ ಸ್ವಲ್ಪ ಪ್ರೀತಿನೂ ಇದೆ, ಪ್ಲಸ್ ಆತನ ಬರವಣಿಗೆಯ ಅಭಿಮಾನಿ ಅಂತ. ಸುನಿ, ನಿಮ್ಮ ಪೆನ್ನಲ್ಲೂ ಯಾಕೆ ನಗ್ತಾ ಇದೆಯಾ ಸರ್? ನಂದೊಂದು ಪ್ರಶ್ನೆ ಇದೆ. ನಿಮ್ಮ ಫಸ್ಟ್ ಆದರೆ ಇಷ್ಟು ಕ್ಯಾಮ್ರಾ ಇರ್ತಿರ್ಲಿಲ್ಲ. ಈಗ ಹೀರೋ ಏನಪ್ಪ ಡೈರೆಕ್ಟ್ರಿಗೆ ನಿನ್ನ ಅಂತ ಅಂದ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಮ. ಓಕೆ, ಒಳ್ಳೆ ಸಿನಿಮಾ ಬರಲಿ. ನಮ್ಮದೊಂದು ಅನೌನ್ಸ್ ಮಾಡಿದ್ದೀವಿ. ಯಾರೋ ಪ್ರೊಡ್ಯೂಸರ್ ಬಂದರು, ಹೋಗ್ಬಿಟ್ರು. ಯಾರು ಇಲ್ಲಿದ್ದಾರೆ ಇದೇ ನೀವಲ್ಲ ಮಧ್ಯದಲ್ಲಿ ಯಾರನ್ನ ಕರ್ಕೊಂಬಂದಿದ್ದ ಸುನಿ. ಚಗ್ಗು ಬೌನ್ಸ್ ಆಯ್ತು. ಓಕೆ, ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಸುನಿ, ವಿನಯ್ ಅವರೇ, ಇಬ್ಬರು ಬ್ಯೂಟಿಫುಲ್ ಹೀರೋಯಿನ್ಸ್. ನಿಮಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ನಿಮ್ಮನ್ನು. ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನು ಸುನಿ ಸರ್ ಬಗ್ಗೆ ಹೇಳ್ತಿದ್ರಲ್ಲ, ಒಂದು ಪ್ರಶ್ನೆ.
ಅವರು ಡೆಬ್ಯೂ ಮಾಡೋರೆಲ್ಲ ಸುನಿ ಸರ್ನೇ ಹುಡ್ಕೊಂಡ್ ಬರ್ತಾರಂತೆ. ಅವಾಗ ಆರ್ಟಿಸ್ಟ್ಗಳು ಹುಡ್ಕೊಂಡ್ ಬರ್ತಿದ್ರು. ಬಟ್ ಇದರಲ್ಲಿ ನಮ್ಮ ನಿರ್ಮಾಪಕರು ಒಡನಾಟ ಇತ್ತು ಚಿತ್ರರಂಗದ ಜೊತೆ. ಫುಲ್ ಫ್ಲೆಡ್ಜ್ ಆಗಿ ಇದು ಡೆಬ್ಯೂ ಸಿನಿಮಾ. ಲಿರಿಕ್ಸ್ ಬರ್ದಿರೋರು ಡೆಬ್ಯೂ ಇದ್ದಾರೆ, ಕೊರಿಯೋಗ್ರಫಿ ಮಾಡಿರೋರು ಡೆಬ್ಯೂ ಇದ್ದಾರೆ. ಈ ಸಿನಿಮಾದಲ್ಲಿ ತುಂಬಾ ಜನ ಡೆಬ್ಯೂ ಮಾಡಿದ್ರು. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಯಾಕೆ ಡೆಬ್ಯೂ ಮಾಡೋರೆಲ್ಲ ಸುನಿ ಸರ್ ಹತ್ರನೇ ಫಸ್ಟ್ ಶುರು ಮಾಡೋಣ ಕೆಲಸ ಅಂತ ಬರ್ತಾರೆ? ನಿಜ ಹೇಳ ಸುಳ್ಳು ಹೇಳ? ನಿಜಾನೇ ಹೇಳ್ಬೇಕಿಲ್ಲಿ. ಹಂಗ ಪ್ರೊಡ್ಯೂಸರ್ ಡೈರೆಕ್ಟರ್ನೇ ಕೇಳ್ಬೇಕು. ವೆರಿ ಕಂಫರ್ಟಬಲ್ ಡೈರೆಕ್ಟರ್. ಏನು ಬೇಕು ಅಂತ ಚೆನ್ನಾಗಿ ಗೊತ್ತು ಸೋನಿಗೆ. ನಾನು ಅವಾಗಲೇ ಹೇಳ್ದನಲ್ಲ, ಒಂದು ಭಾಷೆ ಒಂದು ಬರವಣಿಗೆ ಹಿಡ್ತಾ ಇದ್ರೆ ಆತನಿಗೆ ಭಾಳಷ್ಟು ಒಂದು ಜ್ಞಾನ ಇರುತ್ತೆ. ಏನು ಕೆಲಸ ಮಾಡ್ತೀವಿ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆ ಕೆಲಸಕ್ಕೆ ಯಾರ್ಯಾರು ಬೇಕೋ ಬೆಸ್ಟು ಅದನ್ನು ಸುನಿ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಂದು ನಿಮಿಷ ವಿನಯ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಆ ಗಿಫ್ಟ್ ಇಸ್ಕೊ. ಹಾ, ಗಣೇಶ್ ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಒಂಥರ ಕಾರ್ಯಕ್ರಮದ ಕಳೆ ಹೆಚ್ಚಾಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ಈ ತಂಡದ ಮೇಲೆ ಯಾವತ್ತೂ ಹಿಂಗೆ ಇರಲಿ. ರಮೇಶ್ ಸರ್ ಬನ್ನಿ. ಎಡಿಟರ್ ಆದಿತ್ಯ ಅವರು ಸ್ಟೇಜ್ ಮೇಲೆ ಬರ್ಬೇಕು. ಆದಿತ್ಯ ಅವರು, ಕಾರ್ತಿಕ್ ಅವರು, DOP ಕಾರ್ತಿಕ್ ಅವರು. ಕಾರ್ತಿಕ್ ಅವ್ರು ಬರ್ಬೇಕು. ಮೇಡಮ್ ಯಾರದು ಮೊಬೈಲ್ ಸೈಡಿಗೆ ಬನ್ನಿ. ಯಾರು ಬಾ ಬುಟ್ಟಿ, ಬಾ 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 ಬಾ. ನಿರ್ಮಾಪಕರೇ, ಮೋದಿ ಜೊತೆ ಎಲ್ಲ ಇದ್ದಾರೆ ಅಂತ. ಸೊ ಅದಕ್ಕೆ ಅವ್ರ ಕೈಯಲ್ಲಿ ಇಟ್ಕೊಂಡಿದಾರಲ್ಲ, ಅದು ಸೂರ್ಯ ನಮಸ್ಕಾರ ಸ್ಟ್ಯಾಚ್ಯೂಗಳು 12 ಚಾಕ್ಲಿ ಸರ್ ಮಾಡಿರುವಂಥದ್ದು. ಈ ಮೂಲಕ ನನಗೆ ಟ್ವಿಟರಲ್ಲಿ ಅವ್ರ ಪರಿಚಯ ಆಯಿತು. ನಾನು ಒಂದ್ಸರಿ ಗಣೇಶ್ ಸರ್ ಅವರ ಸಖತ್ ಸಿನಿಮಾದ ಒಂದು ಪ್ರೇಮಕ್ಕೆ ಕಣ್ಣಿಲ್ಲ ಸಾಂಗ್ ತುಂಬ ಇಷ್ಟ. ಅದಕ್ಕೆ ನನ್ನದೇ ಆದ ಸಾಹಿತ್ಯ ಬರೆದು ಅವ್ರಿಗೆ ಟ್ವಿಟರಲ್ಲಿ ಮೆಸೇಜ್ ಮಾಡಿದ್ದೆ. ನಾನು ಮೆಸೇಜ್ ಮಾಡಿ ಬಿಟ್ಬಿಟ್ಟೆ. ಅವ್ರು ನೋಡೋದು ಬ್ಯುಸಿ ಇರ್ತಾರೆ, ಯಾವಾಗ ನೋಡ್ತಾರೆ ಅಂತ. 2-3 ತಿಂಗಳು ಆದ್ಮೇಲೆ ನೋಡಿದ್ರು. ನೋಡಿ ಸೂಪರ್ ಆಗಿದೆ ಸರ್, ಸಖತ್ತಾಗಿದೆ ಅಂತ ಫೋನ್ ನಂಬರ್ ಶೇರ್ ಮಾಡಿದ್ರು. ಐ ವಾಸ್ ಲೈಕ್ ಆನ್ ಕ್ಲೌಡ್ 9. ಆಮೇಲೆ ಮೆಸೇಜ್ ಮಾಡಿದೆ ವಾಟ್ಸಪ್ಪಲ್ಲಿ. ಹಿಂದಿನ ವರ್ಷ ಹೊಸ ವರ್ಷದ ದಿನ January 1st ಜಸ್ಟ್ ಒಂದು ವಿಶ್ ಮಾಡೋದ್ರ ಜೊತೆಗೆ ಅವರು ನಿಮ್ಮ ಆಶಯಗಳೆಲ್ಲ ಈಡೇರ್ಲಿ ಈ ವರ್ಷ ಅಂತ ಮೆಸೇಜ್ ಹಾಕಿದ್ರು. ನನ್ಗೆ ಎಲ್ಲಿತ್ತು ತಕ್ಷಣ, ಸರ್ ನನ್ನ 14 ವರ್ಷದ ಆಶಯ ನೀವು ಈಡೇರಿಸ್ಬೋದು ಸರ್ ಮನ್ಸು ಮಾಡಿದ್ರೆ ಅಂತಂದೆ. ಏನು ಹೇಳಿ ಮಾಡೋಣ ಅಂತ. ಸರ್ ಈ ಥರ ನಾನು ಆಸೆ ಇದೆ, ಒಂದು ಮೂವಿಗೆ ಒಂದು ಸಾಂಗ್ ಬರೀಬೇಕು ಅಂತ. 5 ನಿಮಿಷ ಬಿಟ್ಟು ನೋಡಿದ್ರು ಮೆಸೇಜು. ಓ ಹೌದಾ ಅಂತಂದ್ಬಿಟ್ಟು ಒಂದು ಟ್ಯೂನ್ ಕಳಿಸ್ಬಿಟ್ರು, ಬರೀರಿ ಇದಕ್ಕೆ ಅಂತ. ನಾನು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಕಂಪ್ಲೀಟ್ಲಿ ಐ ವಾಸ್ ಬ್ಲ್ಯಾಂಕ್, ಸರ್ಪ್ರೈಸ್, ಶಾಕ್. ನೆಕ್ಸ್ಟ್ ಡೇ ಅವ್ರಿಗೊಂದು ನೀವು ನೋಡಿದ್ದು ಪಲ್ಲವಿ ಬಂದು ಕಳಿಸ್ದೆ, ಅವ್ರಿಗೆ ಇಷ್ಟ ಆಯಿತು. ಆಮೇಲೆ ಮತ್ತೆ ಬರೀರಿ ಅಂತ ಎಂಕರೇಜ್ ಮಾಡಿ. ಸೊ ಥ್ಯಾಂಕ್ಸ್, ತುಂಬ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮಸ್ತೆ. ಫಸ್ಟ್ ಆಫ್ ಆಲ್ ನಾನು ಸೀಲಂ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ಇಲ್ಲಿ ಗ್ರೂಪಿಗೆ ಬಂದಿದ್ದೀನಿ ಅಂತ ಅಂದರೆ ಸೀಲಂ ಸರ್ ಕಾರಣ. ಅವರಿಗೆ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಆ ಸೆಂಟ್ರಲ್ಲಿ ಕೊರೋನಾ ಬಂತು, ಗ್ಯಾಪ್ ಆಯಿತು. ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿದೆ. ಆಮೇಲೆ ಕರ್ಕೊಂಡ್ಬಂದು ಜಾಯಿನ್ ಮಾಡಿಸಿದ್ರು. ಅಸಿಸ್ಟೆಂಟ್ ಅಲ್ಲದೆ ಅಸೋಸಿಯೇಟ್ ಆಗಿ ಮಾಡಿಕೊಂಡ್ರು. ಅದಾದಮೇಲೆ ಕೊರಿಯೋಗ್ರಫರ್ ಕೂಡ ಮಾಡಿಕೊಂಡ್ರು. ಸೊ ಸುನಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನನಗೂ ಗೊತ್ತಿರಲಿಲ್ಲ ನಾನು ಇದೊಂದು ಸಾಂಗ್ ಕೊರಿಯೋಗ್ರಫಿ ಮಾಡ್ತೀನಿ ಅಂತ. ಜೊತೆಲಿ ಇಟ್ಕೊಂಡು ಅವರು ಕೂಡ ಹೆಲ್ಪ್ ಮಾಡಿ, ಇಲ್ಲ ನೀನು ಮಾಡ್ಬೋದು ಮಾಡು ಅಂತ ಹೇಳಿದ್ದಕ್ಕೆ ನನಗೆ ತುಂಬ ಧನ್ಯವಾದಗಳು. ನಾನು ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು ಸುನಿ ಸರ್, ಸೀಲಂ ಸರ್, ಥ್ಯಾಂಕ್ ಯು ಸರ್. ಮತ್ತೊಂದ್ಸಲ ಓಕೆ, ಈಗ ಹೇಳಿ ಸರ್ ಸಿನಿಮಾ ಬಗ್ಗೆ. ಇನ್ನೇನು ರಿಲೀಸಿಗೆ ರೆಡಿ ಇದೆ ಈ ಸಿನಿಮಾ. ಬಹಳ ಪ್ರೀತಿಯಿಂದ ಮಾಡಿರುವಂತ ಒಂದು ಸಿನಿಮಾ. ಒಬ್ಬ
ಪೂರ್ಣ ಪ್ರಮಾಣದ ನಿರ್ಮಾಪಕರಾಗಿ ಮೊದಲ ಸಿನಿಮಾ. ಏನ್ ಹೇಳ್ತೀರಾ ಇಡೀ ತಂಡದ ಬಗ್ಗೆ, ಸಿನಿಮಾ ಬಗ್ಗೆ? ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕಿಲ್ಲ, ಅವರೆಲ್ಲ ನಂಗೆ ಬೈತಾರೆ. ಒಂದು ಸರಳ ಪ್ರೇಮ ಕಥೆ ಅಂತ ಹೆಂಗೆ ಹೇಳಿದ್ರು ಹಾಗೆ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಸಹ ಸರಳವಾಗೇ ಇದ್ದಾರೆ. ವಿನಯ್ ಸರ್, ಸ್ವಾತಿಷ್ಠ ಮೇಡಮು, ಮಲ್ಲಿಕಾ ಮೇಡಮ್ ಎಲ್ಲರೂ ಸಹ ಸರಳವಾಗಿದ್ದಾರೆ. ಬಟ್ ನಮ್ಮ ಡೈರೆಕ್ಟ್ರು ಸುನಿ ಸರ್ ಅಂತೂ ಸರಳವಾಗಿಲ್ಲ. ಸಿನಿಮಾ ಮಾಡೋದ್ರಲ್ಲಿ ಅವ್ರು ರಾಕ್ಷಸ ಇದ್ದಂಗೆ. ಒಂದು 65+ ಏನೋ ಡೇಸ್ ಶೂಟ್ ಆಗಿದೆ. ಅದರಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ. ಅದ್ರಲ್ಲಿ 3-4 ಡೇಸ್ ಮಾತ್ರ ಸಿಂಗಲ್ ಕಾಲ್ ಶೀಟು. ಇನ್ನು ಮಿಕ್ಕಿದೆಲ್ಲ ಪಾಪ ಎಲ್ರೂ ಮಧ್ಯರಾತ್ರಿವರೆಗೂ ಶೂಟ್ ಮಾಡಿಸಿದ್ದಾರೆ. ಒಂದ್ಸಲ 3 ಗಂಟೆವರೆಗೂ ಶೂಟ್ ಆಗುತ್ತೆ. 3 ಗಂಟೆ ಶೂಟ್ ಆಗ್ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ವಿತ್ ಮೇಕಪ್ ರೆಡಿ ಇರಬೇಕು ಅಂತ ಮಲ್ಲಿಕಾ ಮೇಡಮ್ಗೆ ಹೇಳ್ತಾರೆ, ಮತ್ತೆ ಇವ್ರಿಗೆ ಹೇಳ್ತಾರೆ. ಸೊ ಅಷ್ಟು ರಾಕ್ಷಸನ್ ಥರ ಸಿನಿಮಾ ಮಾಡಿದ್ದಾರೆ ಅವರು. ಸಿನಿಮಾ ರಿಲೀಸ್ ಪ್ಲಾನ್ಸ್ ಬಗ್ಗೆ? ಸಿನಿಮಾ ರಿಲೀಸು 8ಗೆ 8 ಈವ್ನಿಂಗ್ ಶೋ ಅಂತ ಇಟ್ಕೊಂಡಿದ್ದೀವಿ. ಆ್ಯಕ್ಚುಲಿ ಆಗಿ 9th ರಿಲೀಸ್ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೇದಾಗಲಿ ನಿಮಗೂ. ಸ್ವಾದಿಷ್ಟ, ಇವತ್ತು ರಿಲೀಸ್ ಆದಂತ ಹಾಡಲ್ಲಿ ನೀವಿಲ್ಲದೆ ಇದ್ರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದಿರ ನಾಯಕಿಯಾಗಿ. ಸಿನಿಮಾ ರಿಲೀಸಿಗೆ ರೆಡಿ ಇದೆ, ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ತೆ. ಪ್ರೆಸ್ ಆ್ಯಂಡ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಫಸ್ಟ್ಲಿ ಸುನಿ ಸರಿಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಅವರು ಈ ಕ್ಯಾರೆಕ್ಟ್ರಿಗೆ ನನ್ನ ಚೂಸ್ ಮಾಡಲಿಕ್ಕೆ ಅದಕ್ಕೆ ಅವರಿಗೆ ಏನು ಬ್ಯಾಗೇಜ್ ಇಲ್ಲ. ಲೈಕ್ ವಾಟ್ ಐ ಹ್ಯಾವ್ ಡನ್ ಬಿಫೋರ್, ವಾಟ್ ಕ್ಯಾರೆಕ್ಟರ್ ಐ ಹ್ಯಾವ್ ಡನ್ ಬಿಫೋರ್, ಏನೂ ಅವ್ರು ನೋಡಿಲ್ಲ. He just saw me as Anuraga when he saw me, you know, the first place. So I'm very, very thankful to him for giving me this opportunity. Thank you, Suni sir. And Ramesh sir, ನಿಮ್ಮ ಥರ ಒಂದು ಪ್ರೊಡ್ಯೂಸರ್ ಎಲ್ಲ ಆರ್ಟಿಸ್ಟಿಗೂ ಸಿಗಬೇಕು. ವೆರಿ ಫ್ರೆಂಡ್ಲಿ ಆ್ಯಂಡ್ ಸಚ್ ಅ ಗ್ರೇಟ್ ಹಾಸ್ಪಿಟಾಲಿಟಿ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಆ್ಯಂಡ್ ವಿನಯ್, ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಸೇ ಅಬೌಟ್ ಯು, ಬಟ್ ಅದು ಆಮೇಲೆ ನೆಕ್ಸ್ಟ್ ಈವೆಂಟಲ್ಲಿ ಹೇಳ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಅ ಲವ್ಲಿ ಕೋ ಸ್ಟಾರ್ ಆ್ಯಂಡ್ ಐ ವುಡ್ ಲೈಕ್ ಟು ವರ್ಕ್ ಮೋರ್ ವಿತ್ ಯು. ಆಮೇಲೆ ಆಲ್ ದಿ ಟೆಕ್ನಿಷಿಯನ್ಸ್ ತುಂಬ ಒಂದು ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದರು. ಶೀಲಂ ಸರ್, ಮಧು ಸರ್ ಆ್ಯಂಡ್ ಆಲ್ ದಿ ಅದರ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್. ಇಷ್ಟು ಕ್ವಾಲಿಟಿ ಇದೆ ಅಂತ ಫಸ್ಟು ಟೆಕ್ನಿಷಿಯನ್ಸ್ಗೆ ನಾವು ಕ್ರೆಡಿಟ್ ಕೊಡಬೇಕು. ಬಿಕಾಸ್ ವಿತೌಟ್ ದೆಮ್ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ಕ್ಯಾನ್ ಮೇಕ್ ಅ ಕ್ವಾಲಿಟಿ ಸಿನಿಮಾ. ಆ್ಯಂಡ್ ಎಡಿಟರ್ ಆದಿತ್ಯ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೇರಿಂಗ್ ವಿತ್ ಮೀ. And to all the other co-stars, Aruna ma'am and all the other co-artists who worked with me, avರೆಲ್ಲರಿಗೂ thank you. And my staff, Netra, Naveen, makeup artist, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇದು ಬಂದು ನನ್ನ ಸೆಕೆಂಡ್ ಮೂವಿ, ಫಸ್ಟ್ ಮೂವಿ ಇನ್ ಕನ್ನಡ. ಡೆಫಿನೆಟ್ಲಿ ಐ ಹೋಪ್ ಅನುರಾಗ ಕ್ಯಾರೆಕ್ಟರ್ ಇದು ನಿಮ್ಮ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ February 8th ಹೋಗಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಆ್ಯಂಡ್ I'll be just waiting for all your feedbacks. Thank you. ಥ್ಯಾಂಕ್ ಯು. ಈಗಷ್ಟೇ ನಿಮ್ಮ ಸಾಂಗ್ ನೋಡಿದ್ವಿ. ಟೆಲ್ ಅಸ್ ಸಮಥಿಂಗ್ ಅಬೌಟ್ ದ ಟೀಮ್, ದಿಸ್ ಪರ್ಟಿಕ್ಯುಲರ್ ಸಾಂಗ್. First of all, I would like to extend my gratitude for considering me a part of this beautiful, beautiful project. Thank you to Suni, thanks to Suni sir, Ramesh sir, Vinay, and all the team who had been working so hard for this film. Honestly, I was extremely nervous when I decided to work on this project, but everything went so smoothly. Everybody has been so kind, so humble, and also my team. Everybody, whether it be technicians, directors, all the departments, everybody has been kind to me, and I'm very grateful. Thanks to all of you for coming here. I hope you will like the movie. Suni sir and everybody has given all of it to the film, and I feel very blessed, and
ಥ್ಯಾಂಕ್ ಯು ಎವ್ರಿಬಡಿ. ಅಲ್ಲ, ರಾಧೆ ಪಾತ್ರದಲ್ಲಿ ನೋಡಿದಾಗ ಇವ್ರು ಸಿಕ್ಕಾಪಟ್ಟೆ ಸ್ವೀಟ್ ಅಂತ ನಮಗೆ ಗೊತ್ತಿತ್ತು. ಇವ್ರು ಸುನಿ ಸರ್ ಯಾವಾಗಲೂ ಹಿಂಗೇನ ಮಾತಾಡೋದು, ಇವ್ರು ಇಷ್ಟೇ ಸಾಫ್ಟ್ ಸ್ಪೋಕನ್. ಟೆಲ್ ಅಸ್ ಸಮಥಿಂಗ್ ಅಬೌಟ್ ಯುವರ್ ಡೈರೆಕ್ಟರ್ ಅಂಡ್ ದ ಹೀರೋ. They have been very kind to me always, very sweet and very. You can tell us annoying things also, not only the good never things. annoyed me, never ever. Like in terms of language, it has been. I thought it will be difficult, but no, it wasn't. They were there all the time. Vinay had been like helping me throughout, and also sir, like all of them. You are very sweet people, all of you. Like I loved Bangalore. I loved this place. I loved the people. Energy, especially. Thank you so much. And this particular song. It beautifully made. Simple yet extremely beautiful. Thank you so much. ತುಂಬಾ ಒಳ್ಳೆ ಸರ್. ಡೆಬ್ಯೂ ಸಿನಿಮಾ ಕನ್ನಡದಲ್ಲಿ ಹೆಚ್ಚೆಚ್ಚು ಸಿನಿಮಾ ಮಾಡ್ಬೇಕು ನೀವು ಇನ್ಮೇಲೆ. You have to do more and more cinemas in Kannada industry. I would love to. I'm waiting for the good scripts and good projects. I would love to work here. Okay. Thank you, Malika. Thank you so much. ಒಂದು ಸರಳ ಪ್ರೇಮ ಕತೆ ಅಂತ ಹೇಳ್ಬೋದಾ? I'll teach you. ಒಂದು ಸರಳ ಪ್ರೇಮ ಕತೆ. The title of the cinema. I have to say. You have to I know. say. You can say. Yeah. Okay, guys, do watch Ondu Sarala Prem Kathe. It's a wonderful film, and I hope you will love it. ಒಂದು ಸರಳ Ondu Sarala ಪ್ರೇಮ Prema ಕತೆ. Kathe. ಇದೇ ಫೆಬ್ರವರಿ ಇದೇ ಫೆಬ್ರವರಿ 8ಕ್ಕೆ 8ಕ್ಕೆ ರಿಲೀಸ್ ಆಗ್ತಿದೆ. ರಿಲೀಸ್ ಆಗ್ತಿದೆ. ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ಥಿಯೇಟರ್ಗೆ ಬಂದು ಚಿತ್ರಮಂದಿರದಲ್ಲೇ ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ. ಸಿನಿಮಾ ಸಿನಿಮಾ ನೋಡಿ. ಓಕೆ, ಥ್ಯಾಂಕ್ ಯು. ಒಂದ್ ನಿಮಿಷ. ಅಲ್ಲ, ವಿನಯ್ ಅವ್ರ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಪ್ರೆಸ್ ಮೀಟು. ಲಾಸ್ಟ್ 2 ಪ್ರೆಸ್ ಮೀಟ್ ಮೈಸೂರಲ್ಲಿ ಮಾಡಿದ್ವಿ. ಗುಣುಗುಣುಗು ಹಾಡು ನನಗೆ ಒಂದು ತುಂಬ ಇಷ್ಟವಾದ ಹಾಡು. ವೀರ್ ಸಮರ್ಥ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಚಿನ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಇದು ಒಂದೇ ಕೊರಿಯೋಗ್ರಾಫ್ ಸಾಂಗ್ ಈ ಸಿನಿಮಾಲಿರೋದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸುನ್ನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಇಬ್ಬರು ಕೋಸ್ಟಾ ಸ್ವಾದಿಷ್ಟ ಮಲ್ಲಿಕಾಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಎಡಿಟರ್ ಆದಿಕ್ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಅವ್ರಿಗೆ ಹೇಳಬೇಕು, ಈ ಸಲ ಫೈಟ್ ಇಲ್ಲ, ಬರೀ ಪ್ರೀತಿ. ಸೊ ಈ ಸಲ ಒಂದು ಸರಳ ಪ್ರೇಮ ಕಥೆ ನೋಡಿ, ನೆಕ್ಸ್ಟ್ ಆಕ್ಷನ್ ಮೂವಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅಷ್ಟೇ. ತುಂಬಾ ಸರಳವಾಗಿ ಮಾತಾಡಂಗಿಲ್ಲ, ಟೈಟಲ್ ಮಾತ್ರ ಸರಳ ಪ್ರೇಮ ಕಥೆ. ಒಂದಷ್ಟು ವಿಷಯ ಹೇಳ್ಬೇಕು ನಮ್ಗೆ, ರಿಲೀಸ್ ಹತ್ರದಲ್ಲಿದೆ. ಅದೇ ನಾನು ಅತಿಶಯ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಸೊ ಅತಿಶಯ್ ಆಮೇಲೆ ಇಡೀ ಫ್ಯಾಮಿಲಿ ಚಿಕ್ಕಪೇಟೆಯಲ್ಲಿ ಸ್ಟೇ ಮಾಡ್ತಿರ್ತಾರೆ. ಅವ್ರ ಫ್ಯಾಮಿಲಿಯವ್ರ ಒಂದು ಅಪ್ಪ ಅಮ್ಮ. ಕತೆ ಹೇಳ್ಬೇಕು, ನಿರ್ದೇಶಕರು ನನಗೆ ಕಂಡು ಬಿಡ್ತಾ ಇದ್ದಾರೆ. ಇಂಟ್ರೊಡಕ್ಷನ್ ಮಾತ್ರ ಕೊಡ್ತಾರೆ. ಓಕೆ ಓಕೆ. ಸೊ ಇಡೀ ಫ್ಯಾಮಿಲಿ ಒಂದು ಚಿಕ್ಕಪೇಟೆಯಲ್ಲಿ ಇರೋ ಒಂದು ಫ್ಯಾಮಿಲಿ, ಒಂದು ಸೀರೆ ಮಾಡೋ ಒಂದು ಫ್ಯಾಮಿಲಿ, ಅವ್ರ ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕಥೆನ ಸುನ್ನಿ ಅವರು ತುಂಬಾ ಸರಳವಾಗಿ ಹೇಳಿದ್ದಾರೆ. ಸೊ ಅದನ್ನ ನೋಡಕ್ಕೆ ಎಲ್ಲರೂ ಫೆಬ್ರವರಿ 8 ಚಿತ್ರಮಂದಿರಕ್ಕೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಾನು ಮತ್ತೆ ಕರಿತೀನಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನೋಡಾಯ್ತು, ಅದಾದ್ಮೇಲೆ ಚಮಕು ಸಖತ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಒಂದು ಸರಳ ಪ್ರೇಮ ಕಥೆಯಲ್ಲಿ ಏನು ವಿಭಿನ್ನವಾದ ಪ್ರೇಮ ಕಥೆ ಹೇಳೋಕೆ ಹೊರಟಿದ್ದೀರಾ? ಎಲ್ಲ ಪತ್ರಿಕೆ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣ ಮತ್ತು ವಿನಯ್ ಸರ್ ಫ್ಯಾನ್ಸು ಪ್ರತಿಯೊಬ್ಬರಿಗೂ ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಪ್ರೆಸ್ ಮೀಟ್ ವಿಶೇಷ ಏನಂದರೆ ಪ್ರತಿಯೊಬ್ಬರು ನನ್ನ ಕೇಳಿದ್ರು, ಪ್ರೊಡ್ಯೂಸರ್ ಸರ್, ಮ್ಯೂಸಿಕ್ ಡೈರೆಕ್ಟ್ರು, ಹೀರೋಯಿನ್ಸು ಪ್ರತಿಯೊಬ್ಬರು ಕೇಳಿದ್ರು ಇಲ್ಲೇನು ಮಾತಾಡೋದು ಅಂತ. ನನಗೆ ಯಾವಾಗಲೂ ಅನ್ಸೋದು ನನಗೆ ಯಾರು ಹೇಳ್ಕೊಡೋರು ಏನು ಮಾತಾಡೋದು ಅಂತ. ಎಲ್ಲರಿಗೂ ವಿನಯ್ ಸರ್ ಒಬ್ಬರು ಕೇಳಲ್ಲ, ಯಾಕಂದರೆ ಅವ್ರು ಮಾತಾಡಲ್ಲ. ಇಲ್ಲ, ಸೊ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಏನು ಮಾತಾಡಬೇಕು ಅಂತ ಅಲ್ಲಿ ಹೋಗಿ ಯಾರು ಕಂಡ್ತಾರೋ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋದು ಅಂತ ಹೇಳಿದ್ದೀನಿ. ಇವ್ರು ಬೇಗ ಮುಗಿಸ್ತಾನೆ ಸುನಿ ಅಂದರು. ಇದು ನಾನು ಹೇಳಿದೆ 12 ನಿಮಿಷ ಮಾತಾಡ್ತೀನಿ ಸರ್ ಸ್ಟೇಜ್ ಮೇಲೆ. ನೆಕ್ಸ್ಟ್ ಪ್ರೆಸ್ ಮೀಟ್ ಒಂಚೂರು ಪುಷ್ ಮಾಡಿದ್ರು ಪರವಾಗಿಲ್ಲ, ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಯಾರಿಂದ ಶುರು ಮಾಡಿ? ಫಸ್ಟ್ ರಮೇಶ್ ಸರ್, ಪ್ರೊಡ್ಯೂಸರ್. ಒಬ್ರು ಪ್ರೊಡ್ಯೂಸರ್ ಸಿಗೋದೇ ನಮ್ಮ ಪೂರ್ವಜನ್ಮದ ಪುಣ್ಯ. ಸೊ ಅಂಥದ್ರಲ್ಲಿ ರಮೇಶ್ ಸರ್ ಒಂದು ಮಾತು ಹೇಳ್ತಾರೆ, ಸರ್ ಈ ಸಿನಿಮಾ
ಅಕಸ್ಮಾತ್ ಸಕ್ಸಸ್ ಆಗಲಿಲ್ಲ ಅಂದರು ನಿಮ್ಮ ಸಂಬಂಧ ಇದೇ ರೀತಿ ಇರಬೇಕು ಅಂತ. ಸೊ ನಮ್ಮ ಮೇಲಿರೋ ಅರ್ಧ ಬರ್ಡನ್ನು ತೆಗೆದಾಯ್ತು. ಸೊ ಅದೇ ನಾನು ಅಂದರೆ ಈ ರೀತಿ ಯಾರನ್ನ ಒಬ್ರು ಹೇಳ್ದಾಗ ನಾವು ಒಂದು ಭಾರ ಇಲ್ದೇನೆ ನಾವು ಸಿನಿಮಾ ಶೂಟ್ ಮಾಡ್ಬೋದು. ಸೊ ಅದು ರಮೇಶ್ ಸರ್ ಈ ಸರಿ ನನ್ನ ಬರ್ತಡೆಗೆ ಐಫೋನ್ 15 ಗಿಫ್ಟ್ ಕೊಟ್ಟರು. ಸೊ ನೆಕ್ಸ್ಟ್ ಇಯರ್ ಐಫೋನ್ 16 ಕೊಡ್ಬೇಕಾದ್ರೆ ಅದಕ್ಕೆ ಇಷ್ಟೊಂದು ಹೊಗಳ್ತಾ ಇರೋದು ನಿರ್ಮಾಪಕರನ್ನ. ಸೊ ಇನ್ನ ಅತಿಶಯ ಅಂದ್ರೆ ನಮ್ಮ ವಿನಯ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದಕ್ಕೂ ಮುಂಚೆ 9 ಮೂವಿಗೂ ನನಗೆ ಸಿಂಪಲ್ ಸುನಿ ಅಂತಿದ್ರು. ಬಟ್ ವಿನಯ್ ಸರ್ ಮೂವಿ ಮಾಡ್ಬೇಕಾದ್ರೆ ನಾನು ಸಿಂಪಲ್ ಸುನಿ ಅಂತ ಕರೀಲಿಲ್ಲ, ಯಾಕಂದ್ರೆ ದೊಡ್ಡ ಮನೆ ಹುಡುಗನೇ ಅಷ್ಟು ಸಿಂಪಲ್ ಆಗಿರ್ಬೇಕಾದ್ರೆ ನೀನ್ ಯಾವ ಲೆಕ್ಕ ಅಂತ ಡೈಲಾಗ್. ಅಂದ್ರೆ ಅವರು ಎಷ್ಟು ಅಂದ್ರೆ ನಾವೊಂದಷ್ಟು ದಿವಸ ಬೇಗ ಕರೆಸಿ ವೆಯ್ಟ್ ಮಾಡ್ಸಿದೀವಿ, ಒಂದು ಮಾತಾಡಲ್ಲ. 6 ಗಂಟೆ ಕಳಿಸ್ತೀವಿ ಅಂದಿರೋದು 9 ಆಗುತ್ತೆ ಸರ್. ಹೇಳಿದ್ರು ಅವ್ರಷ್ಟು ಕೇಳೋದ್ರ ಹೊರತು ನಮ್ಗಂತೂ ಒಂದು ಇನ್ಫಾರ್ಮ್ ಮಾಡಲ್ಲ. ಸೊ ತುಂಬಾ ಸ್ಮೂತ್. ಮತ್ತೆ ವಿನಯ್ ಸರ್ ಹೇಳ್ಬೇಕು ಅಂದ್ರೆ ಮಗು ಥರ. ಸ್ಕೂಟರ್ ಓಡಿಸೋ ಸೀನ್ ಇದೆ ಅಂದಾಗ ಸ್ಕೂಟರ್ ತರ್ಸ್ಕೊಂಡು ಅದು ಕಲ್ತರು, ಮ್ಯೂಸಿಕ್ ಕಲ್ತರು. ಸೊ ಪ್ರತಿಯೊಂದೂ ಸ್ಟೂಡೆಂಟ್ ಥರ ಅವರು ಕಲಿತಾ ಹೋಗ್ತಾರೆ. ಮತ್ತೆ ಅಷ್ಟು ದೊಡ್ಡ ಬ್ಯಾಕ್ ಡ್ರಾಪ್ ಇಂದ ಬಂದಿದ್ರು ಅವರು ತುಂಬಾ ಸಿಂಪಲ್ ಆಗಿ ಕೂತ್ಕೊಂತಾರೆ, ಎಲ್ಲೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಅವ್ರನ್ನ ಶೂಟ್ ಮಾಡೋಕ್ಕೆ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೂ ಹೆಚ್ಚಿನ ಡೇಟ್ಸ್ ಕೊಟ್ಟರೆ ಇನ್ನೂ ಹೆಚ್ಚಿನ ಫಿಲಮ್ಸ್ ಅವ್ರ ಜೊತೆ ಮಾಡ್ಬೋದು. ಸೊ ಗ್ಯಾಪಲ್ಲಿ ಡೇಟ್ಸ್ ಕೇಳ್ತಾ ಇದ್ದಾರೆ ವಿನಯ್ ಸರ್. ಸ್ವಾದಿಷ್ಟ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಅವ್ರದ್ದು ಪತ್ರಿಕಾಗಾರ್ತಿ ಕ್ಯಾರೆಕ್ಟರ್. ಸೊ ಅದಕ್ಕೆ ಕನ್ನಡ ಬರೋವಂಥ ಹುಡುಗಿನೇ ಹುಡುಕ್ತಿದ್ದಾಗ ಸೊ ಇವ್ರದ್ದು ಆಡಿಷನ್ ಬಂತು. ಇವ್ರದ್ದು ವಿಕ್ರಮ್ ಕಮಲ್ ಹಾಸನ್ ವಿಜಯ್ ಸೇತುಪತಿ ಅವ್ರ ಜೊತೆ ಮಾಡಿರೋಂಥ ಹುಡುಗಿ. ಸೊ ನನಗೆ ಹೇಳ್ದೆ ಇಲ್ಲ ಕನ್ನಡ ಇರೋರು ಬೇಕು ಅಂತ. ಇಲ್ಲ ಸರ್ ಇವ್ರು ಕನ್ನಡದವ್ರೆ, ನೀವು ನೋಡಿ ಅಂತ ಹೇಳಿದ್ರು. ಸೊ ಅವಾಗ ನೋಡಿದಾಗ ತುಂಬ ಖುಷಿ ಆಯ್ತು. ಅವರು ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಕಳಿಸಿದ್ರು ಅದು. ಸೊ ಅದಾದಮೇಲೆ ಅವ್ರದ್ದು ಆಡಿಷನ್ ತಗೊಂಡು ಒಂದಷ್ಟು ಡೈಲಾಗ್ ಡೀಟೇಲ್ಸ್ ಎಲ್ಲ ಕೊಟ್ಮೇಲೆ ಅವರು ಸ್ಕ್ರಿಪ್ಟ್ ಒಪ್ಕೊಟ್ರು. ಸೊ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸೊ ನೀವು ನೋಡಿದ್ರೆ ಗೊತ್ತಾಗ್ತದೆ ಅವ್ರ ಕ್ಯಾರೆಕ್ಟರ್ ಹೆಚ್ಚಿಗೆ ಬಿಟ್ಕೊಡಕ್ಕಲ್ಲ, ಇವ್ರ ಕ್ಯಾರೆಕ್ಟರ್ನ ನೀವು ಫಿಲಮ್ ನೋಡಿದ್ಮೇಲೆ ಕ್ಯಾರೆಕ್ಟರ್ ಗೊತ್ತಾಗೋದು. ಸರ್ ನೀವು ಕ್ಯಾಮ್ರಾ ನೋಡ್ಕೊಂಡು ಮಾಡ್ತೀರಿ? ಇಲ್ಲೊಂದು ಕ್ಯಾಮ್ರಾ ಇಟ್ಟರೆ ಜಾಸ್ತಿ ಕ್ಷಮೆ ಇರಲಿ, ನಾನು ಹುಡುಗಿ ನೋಡ್ಕೊಂಡು ಮಾತಾಡೋದು. ಓಕೆ. ಇನ್ನು ರಾಧೆ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಹೇಳೋದು, ನಾನು ಏನು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಬೇಸಿಕಲಿ ಮಲ್ಲಿಕಾ ಸಿಂಗ್ ಮೇಡಮ್ ಹೀರೋಯಿನ್ ಆಗಿ ಆಯ್ಕೆ ಆಗಕ್ಕೆ ನಮ್ಮ ರಮೇಶ್ ಸರ್ ಕಾರಣ. ನಮ್ಮ ತಂದೆ ತಾಯಿ ನೋಡೋರು, ನಮ್ಮ ಮನೆಯಲ್ಲಿ ರಾಧಾಕೃಷ್ಣ ನೋಡೋರು. ನಾನು ಹೋದಾಗ ನೋಡ್ತಿದ್ದೆ ಒಂದಷ್ಟು ಎಪಿಸೋಡ್ಸ್, ಬಟ್ ನಾನು ಕ್ಯಾಪ್ಚರ್ ಆಗಿರಲಿಲ್ಲ. ರಮೇಶ್ ಸರ್ ನಾನು ಹೇಳಿದೆ ಒಬ್ರು ನಾರ್ತ್ ಇಂಡಿಯನ್ ಕನ್ನಡ ರಿಯಾಲಿಟಿ ಶೋ ಅಲ್ಲಿ ಬರೋ ಸಿಂಗರ್ ತರದ್ದು. ಈಗ ಆಕ್ಚುಲಿ ಒಬ್ಬ ಪಂಜಾಬಿ ಹುಡುಗ ಅದೇ ರೀತಿ ಹುಡುಗ ಇದೆ ನನ್ನ ಶೋ ಅಲ್ಲಿ. ಸೊ ಈ ರೀತಿ ಕ್ಯಾರೆಕ್ಟರ್ ಅಂತ ಹೇಳಿದಾಗ ರಮೇಶ್ ಸರ್ ಇಮಿಡಿಯೇಟ್ ಆಗಿ ರಾಧಾಕೃಷ್ಣ ಇವ್ರ ನಾಯಕನ ಹೀರೋಯಿನ್ ಅಂತ ಅಂದ್ರು. ನಾವು ಸ್ಟಾರ್ಟಿಂಗ್ ಅಪ್ರೋಚ್ ಮಾಡ್ದೋ, ಆಮೇಲೆ ಅವರು ಅಷ್ಟು ಕನೆಕ್ಟ್ ಆಗಲಿಲ್ಲ ನಮಗೆ. ಸೊ ಬೇರೆ ಅವ್ರನ್ನ ನೋಡ್ತಾ ಇದ್ದ, ಕೊನೆಗೆ ಒಂದ್ಸಲ ಅವ್ರ ಕಡೆಯಿಂದಾನೇ ಕಾಲ್ ಬಂತು. ಆಮೇಲೆ ಹೋಗಿ ಸ್ಕ್ರಿಪ್ಟ್ ಬಾಂಬೆಗೆ ಹೋಗಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಮೇಡಮ್ ಖುಷಿಯಾಗಿ ಒಪ್ಕೊಂಡ್ರು. ಸೊ ನಾವು ಕೇಳಿದ್ಕಿನ್ನ ಹೆಚ್ಚಿಗೆ ಡೇಟ್ಸ್ ಕೊಟ್ಟು ತುಂಬ ನಮಗೆ ಅನುಕೂಲ ಮಾಡಿಕೊಟ್ರು. ತುಂಬ ಥ್ಯಾಂಕ್ ಯು ಮೇಡಮ್. ಡೈಲಿ ಮೈಕ್ ಇಟ್ಕೊಂಡು ಆಕ್ಷನ್ ಕಟ್ ಹೇಳಿದ್ರು ಪ್ರೆಸ್ ಮೀಟ್ ಬಂದಾಗ ಒಂಚೂರು ನರ್ವಸ್ ಆಗಿ ಆಗ್ತಿದೆ. ಆರಾಮ್ ಸರ್ ಎಲ್ಲ. ಇನ್ನು ಸಚಿನ್ ಬಗ್ಗೆ ಹೇಳ್ಬೇಕಂದ್ರೆ ಸಚಿನ್ ಹೇಳ್ದ ಸರ್ ನನ್ನೊಂದು ಆಶೆ ಈಡೇರಿಸಿ ಅಂತ. ನನ್ನೊಂದು ಆಶೆ ಇದೆ ಈಡೇರಿಸಿ ಅಂತ ಮೆಸೇಜ್ ಆಗ್ತದೆ. ನಾನು ಅನ್ಕೊಂಡೆ ನಂದೊಂದು ಚಾಪೀಸಲ್ಲಿ ಗೆದ್ದುತ್ತಾನೇನೋ ಏನು ಹೇಳ್ಬರು. ಆಮೇಲೆ ಕೇಳ್ದೆ ಇಲ್ಲ ಇನ್ನೊಂದು ಸಾಂಗ್ ಬೇಕು ಅಂತ. ಬಟ್ ಎಲ್ಲ ಕನೆಕ್ಟ್ ಆಗಿದೆ ಅಷ್ಟೇ. ನಾವು ಆ ಟೈಮಲ್ಲಿ ನಾನು ಬರಿಬೇಕಾಯ್ತು ಈ ಸಾಂಗ್ನ ಲಿರಿಕ್ಸ್. ಒಂದು 2 ಲೈನ್ ಬರೆದು ನನಗೆ ಸಿಗ್ತಿರ್ಲಿಲ್ಲ ಕ್ಯಾಚ್. ಸರಿ ಸಚಿನಿಗೆ ಕೊಟ್ಟೆ, ಸಚಿನ್ ಬರ್ದ. ನಾನೊಂದು ಲೈನ್ ಹೇಳಿದ್ದೆ, ಇಬ್ರು ಸೇರ್ತೀವಿ ಊರು ತುಂಬ ಗುಸುಗುಸು ನೆಟ್ಟಿದೆ ಅಂತ. ಎಷ್ಟು ಮುದ್ದಾಗಿ ಬರ್ದಂದ್ರೆ, ತುಂಬಿ ಬಟ್ಟೆ ಬಂದಗಳಿಗೆ ಊರ ತುಂಬ ಊಹಾಪೋಹ ಅಂತ ಬರ್ದ. ನನಗೆ ಜಯಂತ್ ಕಾಕಿಣಿ ಸರ್ ಬರ್ದಿದ್ದ ಥರ ಫೀಲ್ ಆಗೋಯ್ತು. ಸೊ ನಂಗೆ ತುಂಬ ಖುಷಿ ಆಯಿತು ಸಾಂಗ್. ಅದು ಫಸ್ಟ್ ಸಾಂಗ್. ಆಮೇಲೆ ನಾನು ಹೇಳಿದ್ದೆ ನಿಮ್ಗೆ ಏನಾದರೂ ದೊಡ್ಡ ಕಾಂಟ್ಯಾಕ್ಟ್ ಇರಬೇಕು ಅಂತ. ಮೋದಿ ಸರ್ ಜೊತೆ ಫೋಟೋ ಕಳಿಸ್ತಾ, ರಾಹುಲ್ ದ್ರಾವಿಡ್ ಜೊತೆ ಫೋಟೋ ಕಳಿಸ್ತಾ. ಸೊ ಇಮಿಡಿಯೇಟ್ ಸೆಲೆಕ್ಟ್, ಆಮೇಲೆ ಸಾಂಗ್ ನೋಡ್ಕೊಳ್ಳೋಣ, ಫಸ್ಟ್ ಸೆಲೆಕ್ಟ್ ನೀವು ಅಂತ ಹೇಳಿದೆ. ಸೊ ಇದು ಬಿಟ್ಟು ವೀರ್ ಸಮರ್ ಸರ್ ಬಗ್ಗೆ ಫಸ್ಟ್ ಅವ್ರ ಬಗ್ಗೆ ಮಾತಾಡೋಕೆ ಮ್ಯೂಸಿಕ್ ಇದ್ರು. ವೀರ್ ಸಮರ್ ಸರ್ ನಾನು ಗಂಟೆಗೋಷ್ಠವಾಗಿ ಹೇಳ್ತೀನಿ, ಯೂಶಲಿ ಇಂಡಸ್ಟ್ರಿಯಲ್ಲಿ ಪರ್ಫೆಕ್ಟ್ ಟೈಮಿಗೆ ಡೆಲಿವರಿ ಮಾಡೋರು ವೀರ್ ಸಮರ್ ಸರ್. ಯಾವ ಮ್ಯೂಸಿಕ್ ಡೈರೆಕ್ಟರು, ಎಡಿಟರ್ಸು, ಟೆಕ್ನಿಷಿಯನ್ಸು ಇನ್ಕ್ಲೂಡಿಂಗ್ ಮೀ. ನಾನು ಒಂದು ಇದನ್ನು ಡಿಸೆಂಬರಲ್ಲಿ ರಿಲೀಸ್ ಮಾಡೋಣ ಅಂದ್ಕೊಂಡೆ, ಈಗ ಫೆಬ್ರವರಿ ಬಂದಿದ್ದೀವಿ. ನಾವೆಲ್ಲರೂ ಡಿಲೇ ಮಾಡ್ತೀವಿ ಟೆಕ್ನಿಷಿಯನ್ಸು. ಬಟ್ ವೀರ್ ಸಮರ್ ಸರ್ ಮಾತ್ರ ಪ್ರತಿ ಸಲನೂ ಫೋನ್ ಅಟೆಂಡ್ ಮಾಡ್ತಾರೆ. ಸರ್ ಇನ್ನು 2 ಅವರ್ ಕಳಿಸ್ತೀನಿ ಅಂದರೆ 2 ಅವರ್ ಒಳಗಡೆ ಬರುತ್ತೆ. ಸೊ ಎನಿ ಟೈಮ್ ಕೀಬೋರ್ಡ್ ಮುಂದೆ ಕೂತಿರ್ತಾರೆ. ಇನ್ನು ಅವ್ರ ಮ್ಯೂಸಿಕ್ ಬಗ್ಗೆ 2 ಸಾಂಗ್ ಕೇಳಿದರೆ ಇನ್ನು ಮಿಕ್ಕಿ ಸಾಂಗ್ಗಳು ಕೇಳ್ತೀರಾ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರ ಸ್ಟ್ರೆಂತ್ ಏನು ಅಂತ. ನನಗೆ ಶಾಕ್ ಆಯಿತು. ವೀರ್ ಸಮರ್ ಸರ್ ಆ್ಯಕ್ಚುಲಿ ಕಾಣಿಸ್ತಾರೆ ನನಗೆ. ಸರ್ ಇದು ಎಷ್ಟನೇ ಮೂವಿ?
40 ಸಿನಿಮಾ ಮಾಡಿದ್ರು ವೀರ್ ಸಮರ್ಥ್ ಸರ್. ತುಂಬಾ ಅಗಾಧವಾದಂಥ ಶಕ್ತಿ ಇರೋರು, ತುಂಬಾ ದೊಡ್ಡವ್ರ ಜೊತೆ ಎಲ್ಲ ವರ್ಕ್ ಮಾಡಿರೋರು, ಶಾಸ್ತ್ರೀಯ ಎಲ್ಲಾ ರೀತಿ ಪ್ರಕಾರ ಸಂಗೀತಗಳನ್ನ ಕಲ್ತಿರೋರು. ಕಾರಂಜಿ ಅವ್ರದ್ದು ಫಸ್ಟ್ ಫಿಲಮ್ ಕಾರಂಜಿಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗಿದ್ದೆ, ಸಿಕ್ಕಿರ್ಲಿಲ್ಲ ಆ ಫಿಲಮ್ಗೆ. ಬಟ್ ಅವ್ರ ಜೊತೆ ವರ್ಕ್ ಮಾಡೋ ಚಾನ್ಸ್ ಸಿಕ್ಕಿದ್ದು ನನ್ನ ಪುಣ್ಯ. ಯಾರನ್ನ ಬಿಟ್ಟಿದ್ದು ಎಡಿಟರ್ ಆದಿ, ಫಸ್ಟ್ ಫಿಲಮ್ ಅವನು 24/7 ವರ್ಕ್ ಮಾಡ್ತಾ ಇದ್ದಾನೆ. ಅವನೇನೋ ಮಾತಾಡ್ಬೇಕು ಅಂತ ಒಂದು ಸ್ಪೀಚ್ ರೆಡಿ ಮಾಡ್ಕೊಂಡ್ಬಂದಿದ್ದೆ, ಚಾನ್ಸ್ ಸಿಕ್ಕಿಲ್ಲ. ಸೊ ಅದೇ ಪ್ರೀ ರಿಲೀಸ್ ಇವೆಂಟ್ ಇರೋದ್ರಿಂದ ಇನ್ನು ಮಿಕ್ಕಿದ್ದೆಲ್ಲ ಅಲ್ಲಿ ಮಾತಾಡ್ತೀವಿ. 12 ನಿಮಿಷ ಆಯ್ತಾ ಸರ್? ಇನ್ನೂ ಆಗಿಲ್ಲ. ಮಾತಾಡ್ತೀನಿ, ನಾನೇ ಮಾತಾಡಿ ಅಂದ್ರೆ ಮಾತಾಡ್ತೀನಿ. 11 ಸಾಂಗ್ ಇದೊಂದೇ ಡ್ರೀಮ್ ಸಾಂಗ್ ಇರೋದು, ಇನ್ನು ಮಿಕ್ಕಿದೆಲ್ಲ ಕತೆ ಜೊತೆನೆ ಹೋಗುತ್ತೆ. ಹೀರೋ ಬೇಸಿಕಲಿ ಮ್ಯೂಸಿಷಿಯನ್, ಸಾಧು ಸರ್ ಅಸಿಸ್ಟೆಂಟ್, ಅಂದ್ರೆ ರಿಯಲ್ ಸಾಧು ಸರ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋ. ಈಗ ಸಾಧು ಸರ್ದು ಲೂಪ್ ಸ್ಟುಡಿಯೋ ಇದೆ, ಅದ್ರಲ್ಲಿ ಒಬ್ರು ಅಸಿಸ್ಟೆಂಟ್ ವರ್ಕ್ ಮಾಡ್ತಾರಲ್ಲ, ಸೇಮ್ ಅದೇ ರೀತಿ ಅತಿಶಯ್ ಅಸಿಸ್ಟೆಂಟ್. ಅತಿಶಯ್ ಆಮೇಲೆ ವಿನಯ್ ಸರ್ದು ಒಂದು ದಸರಾ ಫೋಟೋ ವೈರಲ್ ಆಗಿತ್ತು. ದಸರಾದಲ್ಲಿ ತುಂಬ ಸುಮ್ಮನೆ ಕೂತಿರೋ ಥರ. ಸೊ ಪ್ರಸನ್ನ ಸರ್ ಸ್ಟೋರಿ ರೈಟರ್ ಬಂದಿಲ್ಲ, ಅವ್ರು ನನಗೆ ಕತೆ ನರೇಟ್ ಮಾಡಿದಾಗ ಯಾರ ಜೊತೆ ವರ್ಕ್ ಮಾಡಬೇಕು ಅಂದಾಗ ನಮ್ಗೆ ಗೊತ್ತಿತ್ತು, ಅಂದ್ರೆ ಚಿಕ್ಕಪೇಟೆಯಲ್ಲಿ 10 ಜನ ಜೊತೆ ಒಂದು ಹುಡುಗ ಹುಡುಗ ಥರ ಇರಬೇಕು, ನಮ್ಗೆ ಏನು ಫೋಕಸ್ ಕೊಡದೆ 10 ಜನದಲ್ಲಿ ಒಬ್ರು ಅಂತ. ಸೊ ವಿನಯ್ ಸರ್ ಆ ಫೋಟೋ ವೈರಲ್ ಆಗಿದ ತಕ್ಷಣ ನಮಗೆ ಕ್ಯಾಚ್ ಆಯ್ತು, ಇಲ್ಲ ದೇವ್ರು ಕಳಿಸ್ತಾ ಇದ್ದಾನೆ ಅಂತ. ಸೊ ಅಲ್ಲಿ ಡೈಲಾಗ್ಸ್ ಅದೇ ವಿನಯ್ ಸರ್ ನಡತೆ ನಂದಂಚೂರು ಕಾಮಿಡಿ ಪಂಚಿಂಗ್ಸ್ ಇದೆ. ಅಲ್ಲ, ಅವಾಗ್ಲೇ ಹೇಳಿದ್ನಲ್ಲ ಸರ್, ಇವ್ರ ತರ್ಲೆ ಕ್ಯಾರೆಕ್ಟರು, ಇವ್ರು ವಿನಯ, ಎರಡು ಮಿಕ್ಸ್ಚರ್ ಅತಿಶಯ್. ಫನ್ ಇದೆ, ಇಡೀ ಮೂವಿ ಫನ್ ಇದೆ. ಸೊ ಲಾಸ್ಟಲ್ಲಿ ಒಂದಷ್ಟು ಫೀಲ್ ಎಲಿಮೆಂಟ್ಸ್ ಇದೆ. ಎಲ್ಲರೂ ನೋಡ್ಕೊಂಡು ಅನ್ಸುತ್ತೆ. ಮಧು ಸರ್ ಕೊರಿಯೋಗ್ರಫಿ, ಅವರು ಅಸೋಸಿಯೇಟ್ ಡೈರೆಕ್ಟರ್ ಕೂಡ, ಎಲ್ಲ ಸಾಂಗು ಅವರೇ ಮಾಡಿದ್ದಾರೆ ಕೊರಿಯೋಗ್ರಫಿ. ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆದ ಪ್ರತಿಯೊಬ್ಬರಿಗೂ ನನ್ನ ಜಯಶಾಂತ್, ಮಂಜು, ಅರ್ಜುನ್ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಅರುಣಮ್ಮ ಮಾಡಿದ್ರೆ, ಅರುಣಮ್ಮ ವಿನಯ್ ಸರ್ದು ದೊಡ್ಡ ಅವರಿಬ್ರದೇ ಕಟ್ಔಟ್ಸ್ ಹಾಕ್ಬೇಕು. ಇದು 4ನೇ ಸಿನಿಮಾ ಇಬ್ರು ಮಗ ಅಮ್ಮ ಆಗಿ ಆಕ್ಟ್ ಮಾಡ್ತಿರೋದು. ಕಾರ್ತಿಕ್ ಮತ್ತೆ ಸಭಾ ಸರ್ ಇಬ್ರು ಮಾಡಿದ್ದಾರೆ. ಸಭಾ ಸರ್ ಸ್ಟಾರ್ಟಿಂಗ್ ಮಾಡಿದ್ರು, ಆಮೇಲೆ ಅವರೊಂದು ತಮಿಳ್ ಮೂವಿ ಬಂದಿದ್ರಿಂದ ಮೂವ್ ಆನ್ ಆದ್ರು. ಕಾರ್ತಿಕ್ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟ. ವಿಲಿಯಂ ಡೇವಿಡ್ ಅಸೋಸಿಯೇಟ್, ಅವತಾರ್ ಪುರುಷೆಲ್ಲ ವರ್ಕ್ ಮಾಡಿದೆ. ಇದು ಫಸ್ಟ್ ಮೂವಿ ಆಕ್ಚುಲಿ ಅಂತ. ಸೊ ಕಾರ್ತಿಕ್ಗೆ ಆಲ್ ದ ಬೆಸ್ಟ್. ಕಾರ್ತಿಕ್, ಆದಿ, ಕೊರಿಯೋಗ್ರಫರ್, ಲಿರಿಸಿಸ್ಟ್, ಇವರೆಲ್ಲ ಡೆಬ್ಯೂ, ಎಲ್ಲಾರ್ದು ಡೆಬ್ಯೂ. ಸಿಂಗರ್ ಕೇಶವಾನಂದ್, ಅವ್ರದ್ದು ಡೆಬ್ಯೂ ಇದೆ. ಅಂದ್ರೆ ಏನಂದ್ರೆ ಓಕೆ, ಫೆಬ್ರವರಿ 9 ಶುಕ್ರವಾರ, ಬಟ್ 8th ಲಕ್ಕಿ ಡೇಟ್ ಅಂತ ಹಾಕೊಂಡಿದ್ದೀವಿ. ಅಂದರೆ 8th ಎಲ್ಲ ಈವ್ನಿಂಗ್ ಶೋಸ್ಗಳು ಓಪನ್ ಆಗ್ತಿದ್ದಾವೆ, 8th ಈವ್ನಿಂಗ್. ಸೊ 9th ಶುಕ್ರವಾರ ಆಸ್ ಯೂಶುವಲ್ ರಿಲೀಸ್ ಆಗುತ್ತೆ. ಸಿಂಗಲ್ ಸ್ಕ್ರೀನ್ಸ್ 9th ಓಪನ್ ಆಗುತ್ತೆ. ಸೊ ಥ್ಯಾಂಕ್ ಯು. ಮತ್ತು ಇನ್ನು ತುಂಬ ಜನ ಆರ್ಟಿಸ್ಟ್ಗಳು ಬಂದಿದ್ದೀರಾ, ಶಿವರು ಮತ್ತು ರಂಗಪ್ಪಣ್ಣ, ಪ್ರತಿಯೊಬ್ಬರಿಗೂ, ಲೋಕಿ ಸರ್, ಎಲ್ಲರಿಗೂ, ವೈಶಾಖ್, ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಇನ್ನು ನಮ್ದು 7 ಸಾಂಗ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಫೆಬ್ರವರಿ 8, 9 ನಿಮ್ಗೆ ಯಾವತ್ತು ಅಕಸ್ಮಾತ್ ಗರ್ಲ್ ಫ್ರೆಂಡ್ ಇದ್ರೆ 14, ಈ ರೀತಿ ನಿಮ್ಗೆ ಯಾವತ್ತು ನೋಡ್ಬೇಕು ಅನ್ಸುತ್ತೋ ನೋಡಿ, ಆ ವೀಕಲ್ಲಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.